ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯ ಅಧ್ವಾನದ ಸ್ಟೋರಿ ಇದು. ಪ್ರತಿದಿನನೂ ಕೂಡ ನೂರಾರು ಸಂಖ್ಯೆಯಲ್ಲಿ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ಅಲ್ಲಿನ ರೋಗಿಗಳು ಭೇಟಿ ನೀಡಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ. ಅದರಲ್ಲಿ ಐಸಿಯುನಲ್ಲಿ ಕೂಡ ಕೆಲವು ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಹಾಗಂತ ಹೇಳಿ ದಾಖಲು ಕೂಡ ಮಾಡಿಕೊಳ್ಳಲಾಗುತ್ತೆ. ಆದ್ರೆ ದಾಖಲು ಮಾಡಿಕೊಂಡಿದ್ದಾರೆ. ಆ ಐಸಿಯುನಲ್ಲಿ ಕಳೆದ 3-4 ದಿನಗಳಿಂದ ಏರ್ ಕಂಡೀಷನ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಅಲ್ಲಿನ ರೋಗಿಗಳು ಪ್ರತಿನಿತ್ಯ ಪರದಾಡುವಂತಾಗಿದೆ. ಸಂಬಂಧಪಟ್ಟ ವೈದ್ಯರಿಗೆ ಈ ವಿಷಯವನ್ನ ತಿಳಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ. ರೋಗಿಗಳು ತಮ್ಮ ಸ್ವಂತ ಹಣದಿಂದ ಸ್ಟ್ಯಾಂಡಿಂಗ್ ಫ್ಯಾನ್ ಅನ್ನ ತಂದು ತಮ್ಮ ಪಕ್ಕದಲ್ಲಿ ಇಟ್ಕೊಳ್ಳುವಂತಹ ದುರಂತ ಬಂದಿದೆ. ಈ ಸಂಬಂಧ ರೋಗಿಗಳು ಕೂಡ ಆಸ್ಪತ್ರೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದು, ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಎಂದಿದ್ದಾರೆ. ಏನಂತ ಅಷ್ಟೇ ಫಾಸ್ಟ್ ಇರೋದು ಅಂತಾರೆ. ಮತ್ತು ಇನ್ನೇ ಎಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಈಗ ನಾವು ಪೇಷಂಟ್ ಏನು ಮಾಡೋಕ್ಕಾಗಲ್ಲ, ಸೋಸ್ಕೋಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾತಾಡೋಕೆ ಹೋದರೆ ಹೋಗಿ ಮನೆಗೆ ಅಂತಾರೆ. ಆಮೇಲೆ ಈಗ ಗೌರ್ಮೆಂಟ್ ಇವ್ರಿಗೆಲ್ಲ ಪೇ ಮಾಡುತ್ತೆ. ECG ಮಾಡಿದ್ರೆ ನೆಕ್ಸ್ಟ್ 10 ರೂಪೀಸ್ ಕೊಡಿ ಅಂತ. ಅಲ್ಲೋಗಿ ಬ್ಲಡ್ ಶುಗರ್ ಚೆಕ್ ಮಾಡಿಸಿದ್ರೆ ಉಮೇಶ್ 10 ರೂಪೀಸ್ ಕೊಡಿ ಅಂತಾರೆ. ಬಿಲ್ ಕಟ್ಟೋದು ಅಲ್ಲಿಯೇ ಅವ್ರಿಗೆ 10 ರೂಪಾಯಿ ಕೊಡೋದು. ಇವಾಗ ಇಲ್ಲಿ ಫ್ಯಾನು AC ಆ ಥರದ್ದೇನು ಎಲ್ಲಿ ನೀವು ನೋಡ್ತಾ ಇದ್ರಲ್ಲ ಸರ್, ನಿಮಗೆ ಹೇಳ್ತಾ ಇದ್ದರೆ ಒಂದು 5 ನಿಮಿಷ ಕುತ್ಕೊಳ್ಳಿ ಹೋಗಿ ನೋಡಿ. ಅದೇ ಬಾಟ್ಲು ನೋಡಿ, ಬಾಟ್ಲು ತಿರುವು ಎಷ್ಟೊತ್ತಾಗಿದೆ. 2 ಸತಿ ಕೂಗಿದ್ದೀವಿ, ಬಂದು ಮಾಡಿದ್ವಿ. ಏನು ಯಾರು ಅಧಿಕಾರಿಗಳು ಯಾರು ಗೊತ್ತಾಗಲ್ಲ. ಯೋಗೇಶ್ವರ ಅವರು ನಮಸ್ಕಾರಕೊಂಡು ಬಂದು ಇಲ್ಲಿ ಏನು ನೋಡ್ತಾ ಇದ್ದಾರೆ, ಏನು ನೋಡ್ತಾರೆ. ಎಲ್ಲ ಕಡೆ ಮಂಡ್ಯದಲ್ಲಿ ಕಾಂಗ್ರೆಸ್ಸಿಂದ ಗಣಿಗಾರವಾಗಿ ಗೆದ್ದಿರ್ಬೋದು. ಒಳಕ್ಕೆ 3-4 ಸತಿ ಇರ್ತೀನಿ ವಾರಕ್ಕೆ. ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟರ್ ಹೇಳ್ತಿದ್ದಾರೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ. ನೀವು MLA, ಇವರು ಅನುಭವದ MLA 3 ಸತಿ ಗೆದ್ದಿರ್ಬೋದು. 1 ಸತಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದೆ. ಏನಂದರೆ ಏನು ಸ್ಪೆಷಲ್ ಆಗಿಲ್ಲ, ಸುಮ್ಮನೆ ಅನಿಸಿರ್ಬೋದು. ನನ್ನ ಅನುಭವಗಿಂತ ನೀವು ಕಣ್ಣಾರ ನೋಡ್ತಾ ಇದ್ದೀರಲ್ಲ ಎಲ್ಲ. ಫ್ಯಾನ್ ಇಲ್ಲದೇ ಇರೋಕ್ಕಾಯ್ತಲ್ಲ. ಇರೋಕ್ಕಾಗಲ್ಲ ಅಂತಲ್ಲ ಎಲ್ಲ ನೋಡಿ. ಈ ಜೀನ್ಸ್ ಪ್ಯಾಂಟ್ ಬೇರೆ ಇಟ್ಕೊಂಡ್ಬಂದು ಒಳಗಡೆ ಎಲ್ಲ ಬೆಳಿತಾರೆ ನೋಡಿ. ಅವರೆಲ್ಲ ಮನೆಯಿಂದ ಫ್ಯಾನ್ ಪ್ಯಾಂಟ್ ಹಾಕೊಂಡಿದ್ದಾರೆ. ಏನು ಇವತ್ತೊಂದು ದಿನ ನಾನು ಚನ್ನಪಟ್ಟಣ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹತ್ರ ಬಂದಿದ್ದೆ. ಅಲ್ಲಿ ICU ವಾರ್ಡು ಹತ್ರ ಹೋಗ್ಲಾಗಿ ಆ ICU ವಾರ್ಡಲ್ಲಿ AC ಮತ್ತು ಫ್ಯಾನ್ಗಳಾಗಲಿ ಯಾವುದು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ. ಅಲ್ಲಿದ್ದಂಥ ಪೇಷೆಂಟ್ಗಳನ್ನ ನಾನು ವಿಚಾರಿಸಿದಾಗಿ ಅಲ್ಲಿದ್ದಂಥ ಪೇಷೆಂಟ್ಗಳು ಪೋಷಕರು ಒಂದು ಮರದಿಂದ ಇದರಿಂದ ಆಗಿರ್ಬೋದು, ಪೇಪರು ಮತ್ತು ಬಟ್ಟೆಯಿಂದ ಅದನ್ನು ಗಾಳಿ ಬೀಸ್ತಾಯಿದ್ರು ಪೇಷೆಂಟ್ಗಳಿಗೆ. ನಾನು ಕೇಳಿದೆ ಅವ್ರನ್ನ, ಏನಕ್ಕೆ AC ವರ್ಕ್ ಆಗ್ತಿಲ್ವ ಅಂತ. ಇಲ್ಲ ಸರ್, ವರ್ಕ್ ಆಗ್ತಿಲ್ಲ ಅಂತ ಅಂದರು. ಮತ್ತು ಕೆಲವರು ಏನು ಮಾಡಿದ್ದಾರೆ, ಖಾಸಗಿಯಾಗಿ ಫ್ಯಾನ್ಗಳನ್ನ ತೊಗೊಂಬಂದಿದ್ದಾರೆ. ಖಾಸಗಿಯಾಗಿ ಫ್ಯಾನ್ಗಳನ್ನ ತೊಗೊಂಬಂದು ಅವರೇ ಓನಾಗಿ ಹಾಕ್ಕೊಂಡಿದ್ದಾರೆ. ನಾನು ಸಂಬಂಧಪಟ್ಟ ಅಲ್ಲಿ ನರ್ಸಿದ್ದಂಥವ್ರಿಗೆ ಅವ್ರಿಗೆ ನಾನು ವಿಚಾರಿಸಿದೆ, ಏನಕ್ಕೆ ಮೇಡಮ್ ಇದು ಫ್ಯಾನ್ಗಳು ವರ್ಕ್ ಆಗ್ತಾಯಿಲ್ಲ, AC ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು. 1 ವಾರ ಆಗಿದೆ ಸರ್ ವರ್ಕ್ ಆಗಿ, ನಾವು ಹೇಳಿದ್ವಿ ಇನ್ನೂ ರೆಡಿ ಮಾಡಿಲ್ಲ ಅಂತ ಹೇಳ್ತಾರೆ. ದಯಮಾಡಿ ಏನು ಪೇಷೆಂಟ್ಗಳಿದ್ದಾರೆ, ನಮ್ಮ ಚನ್ನಪಟ್ಟಣ ತಾಲೂಕಿನ ರೋಗಿಗಳು ಏನಿದ್ದಾರೆ, ಅವರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ನಾನು ಇಷ್ಟೇ. 1 ವಾರ ಆಗಿದೆ, ಉಸಿರಾಟಕ್ಕೆ ತೊಂದರೆಗಳಾಗ್ತಿದೆ. ಮುಂದೆ ಏನಾದರೂ ಅದೇನೋ ಪ್ರಾಬ್ಲಮ್ ಆಗಿ ಏನಾದ್ರು ಸಾವು ನೋವುಗಳು ಸಂಭವಿಸಿದ್ರೆ ಅದಕ್ಕೆ ನೇರವಾಗಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಹೊಣೆಯಾಗಿರ್ತದೆ. ಇದನ್ನು ದಯಮಾಡಿ ಕೂಡಲೇ ಏನು ICU ವಾರ್ಡಲ್ಲಿ ಏನು AC ವರ್ಕ್ ಆಗ್ತಾಯಿಲ್ಲ, ದಯಮಾಡಿ ಅದನ್ನು ಸರಿಪಡಿಸ್ಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀನಿ.